ನಾವು ಲಕ್ಷ್ಮಿ ಇನ್ಪುಟ್ಸ್ ಅವ್ರದ್ದು ಸ್ಫೂರ್ತಿ ಅಂತ ಹೇಳ್ಬಿಟ್ಟು ಈ ತಳಿ ಹೆಸರು. ಇಲ್ಲಿ ನಮ್ಮ ಹಳ್ಳಿ ಬಂದ್ಬಿಟ್ಟು ನಾಗೇಪಲ್ಲಿ ಅಂತ, ಮುಳಬಾಗಿಲು ತಾಲೂಕು ನಾಗೇಪಲ್ಲಿ ಅಂತ. ನಾವು ಇದನ್ನು ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಮಾರ್ಕೆಟಲ್ಲಿ ಕೂಡ ಪ್ರತಿಯೊಬ್ಬ ರೈತರು ಕೇಳ್ತಾ ಇದ್ದಾರೆ, ಯಾವುದಪ್ಪ ಇದು ಸೀಡು ಅಂತ. ನಾವು ರೈತರಿಗೆ ಹೇಳ್ತಾ ಇದ್ದೀವಿ ಸ್ಫೂರ್ತಿ ಅಂತ ಹೇಳ್ಬಿಟ್ಟು, ಲಕ್ಷ್ಮಿ ಇನ್ಪುಟ್ಸ್ ಅವ್ರದ್ದು ಸ್ಫೂರ್ತಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಎಲ್ಲ ರೈತರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಮತ್ತು ಇದು ಬೀಜ ಎಲ್ಲ ಎಲ್ಲಿ ಸಿಗುತ್ತೆ ಏನು ಅಂತ ಕೇಳ್ತಾ ಇದ್ದಾರೆ. ಈ ಥರ ಕೆಲವೊಂದು ನಮ್ಗೆ ಗೊತ್ತಿರೋ ಕಡೆ ನಾವು ಹೇಳಿದ್ದೀವಿ, ಅವ್ರು ಅಲ್ಲಿ ಹೋಗಿ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಇದೆ ಸರ್. ಎಲ್ರಿಗೂ ಸಜೆಷನ್ ಮಾಡ್ಬೋದಾ? ಮಾಡ್ಬೋದು ಸರ್, ಮಾಡ್ಬೋದು ಹೇಳ್ಬೋದು ಸರ್. ಬೇರೆ ವೆರೈಟಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಸರ್? ಅದಕ್ಕಿಂತ ಇದನ್ನ ಬೆಸ್ಟ್ ನನಗೆ ಇದು ಬರ್ತಾ ಇದೆ, ಈಲ್ಡ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಮತ್ತೆ ಕಾಟನ್ಗೆ ನಾನು ಆಗ್ಬಿಟ್ಟು ಮಾರ್ಕೆಟ್ಗೆ ಕಳಿಸ್ತಾ ಇದ್ದೀನಿ ಸರ್. ಮಾರ್ಕೆಟ್ ರೇಟ್ ಕೊಡ್ತಾವ್ರೆ ಸರ್ ಇವಾಗ ಒಂದು 25-30 ರೂಪಾಯಿ ಒಂದು ಮಾರ್ಕೆಟ್ ಯಾವ ಥರ ಇದೆ ಪೊಸಿಷನ್ ಆ ಥರ. ಬೇರೆ ಕ್ವಾಲಿಟಿಗೂ ಇದಕ್ಕೂ ಬೇರೆ ಕ್ವಾಲಿಟಿಗೂ ಇದ್ರಿಗೆ ಒಂದು 2-3 ರೂಪಾಯಿ ಇನ್ನೂ ಜಾಸ್ತಿನೇ ಇದೆ ಇದು. ಬೇರೆ ಇದು ಒಂದು ಅಕಸ್ಮಾತ್ ಬೇರೆದು ಒಂದು 20 ರೂಪಾಯಿ ನಡೀತಾ ಇತ್ತು ಅಂದರೆ ಇದೊಂದು 23-4-5 ಗಂಟೆನೂ ಮೂವ್ಮೆಂಟು ಕೊಡ್ತಾ ಇದ್ದಾರೆ. ಯಾಕಂದರೆ ಕಾಯಿ ಅಷ್ಟೊಂದು ನೀಟು ಲಂತು ಆ ಥರ ಇರೋದ್ರಿಂದ ಆ ಥರ ಒಂದು ಮೂವ್ಮೆಂಟು ಇದು ಬರ್ತಾ ಇತ್ತು. ಧೈರ್ಯವಾಗಿ ಆಗ್ಬೋದು ಸರ್, ಧೈರ್ಯವಾಗಿ ಮಾಡ್ಬೋದು. ನಾನು ಬೇಕಾದ್ರೆ ನಾನು ಗ್ಯಾರಂಟಿಯನ್ನು ಕೊಡ್ತೀನಿ.